ರಾಮಾಚಾರಿ ಸೀರಿಯಲ್ ಅತ್ತೆಗೆ ಭರವಸೆ ತುಂಬಿದೆ ಚಾರು. ವೈಶಾಖ ಹೊಸ ಪ್ಲಾನ್ ಏನು? ಜೈಲಿನಲ್ಲಿ ರಾಮಾಚಾರಿ ಚಾರು ಬಗ್ಗೆ ಮಾತಾಡ್ತಾ ಇರ್ತಾನೆ. ನಾನು ಹೊರಗಡೆ ಹೋಗಿ ಎಲ್ಲ ಸರಿ ಮಾಡ್ತೀನಿ, ಯಾವಾಗಲೂ ನನ್ನ ಜೊತೆ ಚಾರು ಮೇಡಮ್ ಇರ್ತಾರೆ. ನಾನು ಚಾರು ಮೇಡಮ್ ಏನೇ ಮಾಡಿದ್ರು ಧರ್ಮಸಮ್ಮತ ಹೋಗಿ ಮಾಡ್ತೀವಿ ಅನ್ನೋ ಇನ್ನೊಬ್ಬ ಕೈದಿ ಹತ್ತಿರ ಹೇಳ್ತಾ ಇರ್ತಾನೆ. ಅಲ್ಲಿಂದ ತಪ್ಪಿಸಿಕೊಂಡು ಹೋಗೋ ಬಗ್ಗೆ ಅವನು ಮಾತಾಡ್ತಾ ಇರ್ತಾನೆ. ಈತೆಯಿಂದ ನನ್ನ ಇಲ್ಲಿಗೆ ತಂದು ಹಾಕಿದ್ದಾರೆ, ಇವರ್ಯಾರು ಎಂದು ಅಂದುಕೊಂಡಿರಲಿಲ್ಲ. ಹಾಗಾಗಿ ನಾನು ಅವರು ದಾರಿಗೆ ಹೋಗಿ ಅವರಿಗಾಗಿ ಪಾಠ ಮಾಡುತ್ತೇವೆ, ನೋಡ್ತಾ ಇರಿ ಅವರೆಲ್ಲ ನಾನು ಹೇಗೆ ಬುದ್ಧಿ ಕಲಿಸ್ತೇನೆ ಎಂದು ಹೇಳ್ತಾ ಕೂತಿರುತ್ತಾನೆ. ಚಾರು ನಾನು ಸೇರಿಕೊಂಡು ಎಲ್ಲರಿಗೂ ಪಾಠ ಕಲಿಸ್ತೀವಿ ಎಂದು ಹೇಳ್ತಾರೆ. ಭಗವಂತ ಎಲ್ಲ ನೋಡ್ತಾ ಇರ್ತಾನೆ, ಹಾಗಾಗಿ ಅನ್ಯಾಯ ಆಗೋದಿಲ್ಲ, ಎಲ್ಲ ಇನ್ನು ಮುಂದಿನ ದಿನದಲ್ಲಿ ಸಾಂಗವಾಗಿ ನಡೆಯುತ್ತದೆ ಎಂದು ಅವನು ಹೇಳ್ತಾಳೆ. ಅದೇ ರೀತಿಯಲ್ಲಿ ಮನೆಯಲ್ಲಿ ರಾಮಾಚಾರಿ ಹಾಗೂ ಕೃಷ್ಣನ ಬಗ್ಗೆ ಮಾತು ಇರುತ್ತದೆ. ಕಳೆದು ಹೋದ ಮಗನ ಬಗ್ಗೆ ತಾಯಿ ಯೋಚನೆ ಮಾಡ್ತಾ ಇರ್ತಾಳೆ. ದೇವರ ಹತ್ತಿರ ಜನಕ್ಕೆ ಕೃಷ್ಣನ ಬಗ್ಗೆ ಬೇಡಿಕೊಳ್ತಾ ಇರುತ್ತಾಳೆ. ನನ್ನ ಅಜ್ಜಿ ಹಾಗೂ ರಾಮಾಚಾರಿ ತಂಗಿ ಕೂಡ ಮನೆಗೆ ಬಂದಿದ್ದಾರೆ, ಅವರು ಸಹ ಈ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಯಾವಾಗ ಬರ್ತಾನೋ ಏನೋ ಪುಟ್ಟ ಮಗು ಇದ್ದಾಟ ಫುಟ್ಗಟ್ಟೆ ಅಂತ ಹೆಜ್ಜೆ ಇಟ್ಟು ಮನೆಗೆ ತುಂಬ ಓಡಾಡ್ತಾ ಇದ್ದ ಅಂತ ಅಜ್ಜಿ ಹೇಳ್ತಾರೆ. ಪೂಜೆ ಪುನಸ್ಕಾರ ಮಾಡಿದ ನಮ್ಮದು ಆದರೆ ಆ ದೇವರು ಯಾಕೆ ಈ ರೀತಿ ನೋವು ಕೊಡ್ತಾನೆ ಅನ್ನೋ ಅಂತ ಅಜ್ಜಿ ಹೇಳ್ತಾ ಇರ್ತಾರೆ. ನಂತರ ಚಾರು ಕೂಡ ಈ ವಿಷಯವಾಗಿ ಮಾತನಾಡ್ತಾರೆ. ಎಷ್ಟು ವರ್ಷಗಳಾಗೋಯಿತು ಅವನನ್ನು ನೋಡಿ ಅಂತಾರೆ, ಕೆಟ್ಟದನ್ನು ಆರಾಮಾಗಿ ನೋಡಿಕೊಂಡು ಇರೋ ಹಾಗೆ ಮಾಡಿಬಿಡ್ತಾನೆ ಅಂತ ಚಾರು ಹೇಳ್ತಾಳೆ. ಚಾರು ನನ್ನ ಮಗ ಬಂದೇ ಬರ್ತಾನೆ ಅಂತ ಜಾನಕಿ ಹೇಳ್ತಾಳೆ. ಆಗ ಚಾರು ಹೇಳ್ತಾಳೆ, ಬಂದೇ ಬರ್ತಾನೆ ಅಂತ. ರಾಮ ಅರಮನೆ ಕೃಷ್ಣ ಸೆರೆಮನೆ ಇದೇ ಅಲ್ವಾ ಅತ್ತೆ, ಹಿಂದಿನಿಂದಲೂ ನಡೆದುಕೊಂಡು ಬಂದಿರುವುದು, ಈಗಲೂ ಹಾಗೆ ಆಗಿರುತ್ತೆ ಬಿಡಿ ಅಂತ ಒಗಟೊಗಟಾಗಿ ಮಾತನಾಡ್ತಾಳೆ. ರಾಮನ ವನವಾಸ ಮುಗಿಯುವ ಸಮಯ ಆಯಿತು ಅಂತಾಳೆ. ಅರಮನೆ ವಿರಕ್ತ ಜೀವನ ಸಾಕು ಅಂತ ಕೃಷ್ಣ ಸೆರೆಮನೆಗೆ ಹೋಗಲೇಬೇಕು ಅಂತ ಹೇಳ್ತಾನೆ. ಇದಕ್ಕೆಲ್ಲ ಕೃಷ್ಣ ಕೇಳಿಸ್ಕೊಳ್ತಾ ಇರ್ತಾನೆ. ಅವನಿಗೆ ಅಣ್ಣನ್ನು ಆದಷ್ಟು ಬೇಗ ಮನೆ ಕರೆಸಬೇಕು ಅಂತ ಅನಿಸ್ತಿದೆ, ಆದರೆ ಅವನು ಗೊಂದಲದಲ್ಲಿ ಮುಳುಗಿದ್ದಾನೆ. ತುಂಬ ವಿಚಿತ್ರವಾಗಿ ಮಾತಾಡ್ತಾ ಇದ್ದೀರಲ್ಲ ಅಂತ ರಾಮಾಚಾರಿ ತಂಗಿ ಕೇಳ್ತಾಳೆ. ಇನ್ನು ಇವತ್ತು ಎಲ್ಲ ಪ್ರಶ್ನೆಗೂ ಉತ್ತರ ಸಿಗುತ್ತೆ ಅಂತ ಚಾರು ಹೇಳ್ತಾಳೆ. ವೈಶಾಖ ಹೊಸದೊಂದು ಪ್ಲಾನ್ ರೆಡಿ ಮಾಡ್ಕೊಳ್ತಾ ಇರ್ತಾಳೆ. ಇವಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.